ಅದಾದ್ಮೇಲೆ ಅಗೇನ್ 6 ಇಯರ್ಸ್ 2 ವರ್ಷ ಕೋವಿಡಲ್ಲೇ ಹೋಗ್ಬಿಡುತ್ತಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದು ಮತ್ತೆ ಡೈರೆಕ್ಟ್ಲಿ ಇಶ್ಯೂ ತಗೊಂಡ್ರೆ ಅಂದರೆ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಬರೆದಿರೋ ಕತೆ ನನಗೆ ಎಕ್ಸೈಟ್ ಆಗಬೇಕು ಜಾಸ್ತಿ, ಆವಾಗ ಜನಗಳಿಗೆ ನಾನು ಎಕ್ಸೈಟ್ ಮಾಡ್ಬೋದು ಅನ್ನೋದು ನಂಬಿಕೆಯಲ್ಲಿರೋ ನಾನು. ಆ್ಯಂಡ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಸ್ಲೋ, ಒಂದು ಜಾಬ್ ಅಟ್ ಎ ಟೈಮ್ ಮಾಡೋ ನನಗೆ ಎರಡೆರಡು ಒಟ್ಟಿಗೆ ಮಾಡೋಕ್ಕಾಗಲ್ಲ. ಸಾರಥಿ ಆದಮೇಲೆ ಬುಲ್ಬುಲ್ ಪ್ರೊಡಕ್ಷನ್ನು, ಮದುವೆ ಮಮತೆ ಕಲೆ ಪ್ರೊಡಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಾಯಿರಲಿಲ್ಲ. ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಹೊರತು ಸಿನಿಮಾನ ತುಂಬ ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಅದ್ಭುತವಾದ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡೋದೇನಲ್ಲ. ಸೊ ಟೈಮ್ ತೊಗೊಂಡು ನೀಟಾಗಿ ನನಗೆ ಕನ್ವಿನ್ಸ್ ಆಗಬೇಕೆಲ್ಲ ಫಸ್ಟ್. ನೀವು ಆ್ಯಕ್ಟಿಂಗ್ ಕಡೆ ಫೋಕಸ್ ಮಾಡ್ತಿದ್ರೆ ನಾನು ಇಲ್ಲ ಅದೆಲ್ಲನೂ ಪಾಪ ಅವ್ರಗಳ ಪ್ರೀತಿ ನನ್ನ ಕೈಲಿ. ಅದೇ ಒಂದು ದೊಡ್ಡ ಪ್ಲಸ್ ಏನಂದರೆ ನಾವು ಅಪ್ಪನ ಥರ ನಾನು ಕಾಣೋದ್ರಿಂದ ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತನೆಲ್ಲ ಪೀರಿಯಡ್ ಫಿಲ್ಮ್ಗಳಿಗೆ ನಾನು ಹಾಕ್ಕೊಂಡ್ರು. ಈಗ ಪ್ರೆಸೆಂಟ್ ಬರೋ ಸಿನಿಮಾಗೆ ಯಾರೂ ಕೇಳಲ್ಲ ನಾನು.